ಆಡಳಿತದ ಅರಾಜಕತೆ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಾಜ್ಯದ ಆಡಳಿತ ನಿರ್ವಹಣೆ, ಕಾನೂನು ಸುವ್ಯವಸ್ಥೆ ಮತ್ತು ಜನಜೀವನವನ್ನು ಸುಲಲಿತ ಮಾಡುವಂಥದ್ದು, ಮೂರರಲ್ಲೂ ಸಂಪೂರ್ಣವಾಗಿ ವಿಫಲವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ತನ್ನ ಅಸಮರ್ಥತೆಯನ್ನ ಮುಚ್ಚಿಕೊಳ್ಳೋದಕ್ಕಾಗಿ ಡೈವರ್ಷನ್ ಟ್ಯಾಕ್ಟಿಕ್ಸಿಗೆ ಮೊರೆ ಹೋಗಿದೆ. ಮಂಡ್ಯದ ಶಾಸಕರು ರವಿ ಗಣಿಗ ಬಹಳ ದೊಡ್ಡ ಆರೋಪವನ್ನ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿರುವಂಥದ್ದು. ಹಾಗಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಲಂಚವನ್ನ ಕೊಡುವಂಥದ್ದು, ಲಂಚವನ್ನ ತೆಗೆದುಕೊಳ್ಳುವಂಥದ್ದು ಅಥವಾ ಲಂಚದ ಅವ್ಯವಹಾರದ ಕುರಿತಾಗಿ ಮಾಹಿತಿಯನ್ನ ಮುಚ್ಚಿಡುವಂಥದ್ದು ಮೂರು ಕೂಡ ಅಪರಾಧವಾಗ್ತವೆ. ರವಿ ಗಾಣಿಗ ಅವರ ಮೇಲೆ ಜವಾಬ್ದಾರಿ ಇದೆ. ಯಾರು ಆಫರ್ ಅನ್ನ ಕೊಟ್ಟರು, ಎಲ್ಲಿ ಆಫರ್ ಅನ್ನ ಕೊಟ್ಟರು, ಅಡ್ವಾನ್ಸ್ ಆಗಿ ಎಷ್ಟು ಹಣವನ್ನ ಕೊಟ್ಟರು, ಇವುಗಳನ್ನ ಈ ದೇಶಕ್ಕೆ ತಿಳಿಸಬೇಕು. ಹಾಗಾಗಿ ಇಂತಹ ಎಲುಬಿಲ್ಲದ ನಾಲಿಗೆ ಅಂತ ಹೇಳಿ ತಮ್ಮ ನಾಲಿಗೆಯನ್ನ ಹರಿಬಿಡೋದಕ್ಕೆ ಕಾಂಗ್ರೆಸ್ಸಿನ ಶಾಸಕರು ಏನು ಕೆಲವೊಂದು ಸಚಿವರ ಕೈಗೊಂಬೆಗಳ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಖಂಡಿಸುತ್ತೆ. ಅಂತಹ ಯಾವುದೇ ಆಲೋಚನೆ, ಅಂತಹ ಯಾವುದೇ ಪ್ರಯತ್ನ ಅದು ಬಿಜೆಪಿಯ ಮುಂದೆ ಇಲ್ಲವೇ ಇಲ್ಲ. ಬಿಜೆಪಿ ಅದಕ್ಕೆ ಕೈ ಕೂಡ ಹಾಕೋದಿಲ್ಲ. ಹಾಗಾಗಿ ರವಿ ಗಣಿಗ ಅವರು ಪಕ್ಷದ ಬಹಳ ದೊಡ್ಡ ದೊಡ್ಡ ನಾಯಕರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನು ಕೂಡ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇವತ್ತು ಈ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ಹುಬ್ಬಳ್ಳಿ ಧಾರವಾಡ ನಗರದ ಒಂದು ಪೊಲೀಸ್ ಠಾಣೆಯಲ್ಲಿ ರವಿ ಗಣಿಗ ಅವರ ಮೇಲೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಮೇಲೆ ಭಾರತೀಯ ಜನತಾ ಪಕ್ಷ ಮೊಕದ್ದಮೆಯನ್ನ ದಾಖಲಿಸುತ್ತೆ. ಈ ತರದ ಹೇಳಿಕೆಗಳನ್ನ ಯಾಕೆ ಹೇಳಿಸ್ತಾ ಇದ್ದಾರೆ? ರಾಜ್ಯದ ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಬೇಕು. ರಾಜ್ಯದ ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡೋದ್ರ ಮೂಲಕ ತಮ್ಮ ಫೇಲ್ಯೂರ್ ಅನ್ನ ಮುಚ್ಚಿಕೊಳ್ಳಬೇಕು ಅಂತ. ಉಡುಪಿಯಲ್ಲಿ ದಲಿತ ಮಹಿಳೆಯ ಮೇಲೆ ಸಾಮೂಹಿಕವಾದಂತಹ ಅತ್ಯಾಚಾರ ನಡೀತು ಅನ್ನುವಂತಹ ಆರೋಪ ಕೇಳಿ ಬಂದಾಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಹೋಮ್ ಮಿನಿಸ್ಟರ್, ಬಿಲಾಂಗ್ಸ್ ಟು ದಲಿತ ಕಮ್ಯುನಿಟಿ, ನೇರವಾಗಿ ಹೇಳಿಬಿಟ್ರು ಇದು ಸಾಮೂಹಿಕ ಅತ್ಯಾಚಾರ ಅಲ್ಲ ಅಂತ. ಯಾರು ಈ ಹೋಮ್ ಮಿನಿಸ್ಟರ್ಗೆ ಅಧಿಕಾರ ಕೊಟ್ಟವರು? ತನಿಖಾಧಿಕಾರಿ ಮಾಡುವಂತಹ ಕೆಲಸವನ್ನ ಹೋಮ್ ಮಿನಿಸ್ಟರ್ ಹೇಗೆ ಮಾಡ್ತಾರೆ? ಎರಡನೇದು, ನಂಜನಗೂಡಿನಲ್ಲಿ ಬಾಳೆಯ ತೋಟಕ್ಕೆ ದಲಿತ ಹೆಣ್ಣು ಮಗಳ ಶವ ನೇತಾಡುವ ಸ್ಥಿತಿಯಲ್ಲಿ ಪತ್ತೆಯಾಗತ್ತೆ. ಆ ಭಾಗದ ಸಂಸದರು ದಲಿತರು, ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ದಲಿತರು. ದಲಿತ ಹೆಣ್ಣು ಮಗಳ ಶವ ನೇತಾಡತ್ತೆ ಅಂದ್ರೆ ಈ ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆಯನ್ನ ಕೊಡುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಸೋತ್ ಹೋಗಿದೆ. ಪರಮೇಶ್ವರ್ ಅವರ ಕಣ್ಣು ಮುಖ್ಯಮಂತ್ರಿಯ ಕುರ್ಚಿಯ ಮೇಲೆ ಇದೆ. ಮುಖ್ಯಮಂತ್ರಿ ಆಗ್ಲಿಕ್ಕಾಗಿ ದಲಿತ ಟ್ಯಾಗ್ ಲೈನ್ ಅನ್ನ ಬಳಸ್ತಾರೆ. ದಲಿತರನ್ನ ರಕ್ಷಣೆ ಮಾಡೋದಲ್ಲಿ ತನ್ನ ಬದ್ಧತೆಯನ್ನ ಡಾಕ್ಟರ್ ಪರಮೇಶ್ವರ್ ಅವರು ತೋರಿಸೋದಿಲ್ಲ. ಉಪಮುಖ್ಯಮಂತ್ರಿ ಇರುವಂತಹ ರಾಮನಗರ ಜಿಲ್ಲೆಯಲ್ಲಿ ದಲಿತ ಯುವಕನ ಕೈಯನ್ನ ಕಡಿದಿದ್ದಾರೆ.
ಯಾವ ಕಾಂಗ್ರೆಸ್ಸಿನ ನಾಯಕರು ಕೂಡ ದಲಿತರ ಮೇಲೆ ಯಾಕೆ ಇಷ್ಟು ಹೆಚ್ಚು ಪ್ರಕರಣಗಳು, ಹಲ್ಲೆಗಳು ದಾಖಲಾಗ್ತಾ ಇದ್ದಾವೆ ಅಂತ ಹೇಳಿ ಯೋಚನೆ ಮಾಡೋದಿಲ್ಲ. ಸೊ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಹತ್ಯೆ ಪ್ರಕರಣ ಮಾಸೋದಕ್ಕೆ ಮುಂಚೆನೆ ರಾಜ್ಯಾದ್ಯಂತ ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು, ಸಾಮೂಹಿಕ ಅತ್ಯಾಚಾರದಂತಹ ಪ್ರಕರಣಗಳು ಹೆಚ್ಚು ಆಗ್ತಾ ಇದ್ದಾವೆ. ಅಂದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ರೇಟ್ ಅನ್ನ ಏರಿಸಲಿಕ್ಕೆ ಈ ರಾಜ್ಯದಲ್ಲಿ ಇನ್ನು ಯಾವುದೂ ಉಳಿದಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ನೀರಿನ ದರವನ್ನು ಏರಿಸಿ ಬೆಂಗಳೂರಿನ ಜನತೆಗೆ ಅತ್ಯಂತ ಹಗುರವಾಗಿ ಮಾತನಾಡಿದ್ದಾರೆ. ಕಾವೇರಿ ತೀರದ ಜನತೆ ಇವರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಲ್ಲದೆ ಇವರಿಂದ ಬಯಸ್ಕೊಂಡು ಜೀವನವನ್ನ ಅನುಭವಿಸಬೇಕಾಗಿದೆ. ಗ್ಯಾರಂಟಿಗಳನ್ನ ಹೇಳ್ಕೊಂಡು ಬಂದಿದ್ದು ಸಮರ್ಪಕವಾಗಿ ಎಲ್ಲರಿಗೂ ಗ್ಯಾರಂಟಿಯನ್ನ ಮುಟ್ಟಿಸ್ತಾ ಇಲ್ಲ. ಕೇವಲ 30% ಜನರಿಗೆ ಮಾತ್ರ ರೊಟೇಷನ್ ವೈಸ್ ಮುಟ್ಟಿಸ್ತಾ ಇದ್ದಾರೆ. ಹಾಗಾಗಿ ತೀವ್ರವಾದಂತಹ ಬೆಲೆ ಏರಿಕೆ, ಗ್ಯಾರಂಟಿಯನ್ನ ಎಲ್ಲರಿಗೂ ಮುಟ್ಟಿಸುವಲ್ಲಿ ಸರ್ಕಾರದ ವೈಫಲ್ಯ, 1.5 ವರ್ಷದಲ್ಲಿ ಒಂದೇ ಒಂದು ರೂಪಾಯಿಯ ಅಭಿವೃದ್ಧಿ ಕೆಲಸಗಳು ಇಲ್ಲ. ಕಳೆದ ಬಾರಿ 3,21,000 ಕೋಟಿಯ ಬಜೆಟ್ ಅನ್ನ ಕೊಟ್ಟರು. ಗ್ಯಾರಂಟಿಗೆ ಇಟ್ಟಿದ್ದು ಬರೀ 38,000 ಕೋಟಿ, ಅದರಲ್ಲಿ ಖರ್ಚು ಮಾಡಿದ್ದು ಬರೀ 26,000 ಕೋಟಿ. ಉಳಿದಿದ್ದ ಹಣ ಎಲ್ಲಿ ಹೋಯಿತು? ಯಾವ ಕ್ಷೇತ್ರಕ್ಕೂ 1 ರೂಪಾಯಿ ಅನುದಾನ ಬರಲಿಲ್ಲ, ಬೆಲೆ ಏರಿಕೆ ಆಯ್ತು. ಹಾಗಿದ್ರೆ ಹಣ ಎಲ್ಲಿ ಹೋಯಿತು? ಈ ಸಾರಿ ಬಜೆಟ್ನ ಗಾತ್ರ 3,71,000 ಕೋಟಿ. ಅದರಲ್ಲಿ ಗ್ಯಾರಂಟಿಗೆ ಇಟ್ಟಿರುವಂತದ್ದು ಕೇವಲ 50,000 ಕೋಟಿ ಅಷ್ಟೇ, 371ರಲ್ಲಿ. ಅಂದ್ರೆ ಇನ್ನು 3,20,000 ಕೋಟಿ ಖರ್ಚು ಸರ್ಕಾರದ ಬಳಿ ಇದೆ. ಯಾವ MLAನೂ ಕೂಡ 1 ರೂಪಾಯಿ ಅನುದಾನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ಸಿನ ಯಾವೊಬ್ಬ ಶಾಸಕನು ಕೂಡ ಜನರಿಗೆ ಮುಖ ತೋರಿಸ್ತಾ ಇಲ್ಲ, ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇಲ್ಲ. ಯಾಕೆ ಅಂದ್ರೆ ಅಭಿವೃದ್ಧಿ ಇಲ್ಲ ಅಂತ. ಬೆಲೆ ಇಷ್ಟು ಏರ್ತಾ ಇದ್ದಾವೆ, ಎಲ್ಲಿ ಹೋಗ್ತಾ ಇದೆ? ಅಂದ್ರೆ ಈ ಸರ್ಕಾರ ಗ್ಯಾರಂಟಿ ಹೆಸರನ್ನೇ ಹೇಳಿಕೊಂಡು ಬರೀ ಪುಡಿಗಾಸನ್ನ ಕೊಟ್ಟು ಮೂಟೆಯನ್ನ ಲೂಟಿ ಮಾಡಿ ಹೈಕಮಾಂಡ್ಗೆ ಕಳಿಸೋದ್ರಲ್ಲಿ ನಿರತ ಆಗಿದೆ. ಕರ್ನಾಟಕ ATM ಆಗಿದೆ. ಹಾಗಾಗಿ ಇಂತಹ ಎಲ್ಲ ವೈಫಲ್ಯಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಈ ರೀತಿಯ ಸುಳ್ಳು ಆರೋಪವನ್ನ ಮಾಡೋದನ್ನ ಭಾರತೀಯ ಜನತಾ ಪಕ್ಷ ಸಹಿಸೋದಿಲ್ಲ. ಕಾಂಗ್ರೆಸ್ಸಿನ ಯಾವೊಬ್ಬ ನಾಯಕರು ಕೂಡ ರವಿ ಗಣಿಗ ಅವರ ಎಲುಬಿಲ್ಲದ ನಾಲಿಗೆ ಹರಿಬಿಟ್ಟಿದ್ದಕ್ಕೆ ಬುದ್ಧಿ ಹೇಳುವಂತಹ ಕೆಲಸವನ್ನ ಮಾಡಲಿಲ್ಲ. ಅಂದ್ರೆ ಇವರ ಚೇತಾವಣಿಯಿಂದಾಗಿನೇ ಇಂಥ ಹೇಳಿಕೆಗಳು ಬರ್ತಿದ್ದಾವೆ. ಭಾರತೀಯ ಜನತಾ ಪಕ್ಷ ಇದನ್ನು ಉಗ್ರವಾಗಿ ಖಂಡಿಸುತ್ತೆ. ಇದು ಸಂಪೂರ್ಣ ಸತ್ಯಕ್ಕೆ ದೂರವಾಗಿರುವಂತಹ ಮಾತು. ಅಭಿವೃದ್ಧಿ ಮಾಡಲಿಕ್ಕೆ ಆಗಲಾರದೆ ತಮ್ಮ ತಪ್ಪನ್ನ ಮುಚ್ಚಿಟ್ಟುಕೊಳ್ಳಿಕ್ಕೆ ಮಾಡ್ತಾ ಇರುವಂತಹ ಕುತಂತ್ರ. ಇದರ ವಿರುದ್ಧ ಹುಬ್ಬಳ್ಳಿ ನಗರದ ಪೊಲೀಸ್ ಠಾಣೆಯಲ್ಲಿ ರವಿ ಗಾಣಿಗ ಅವರ ವಿರುದ್ಧ ಈ ಪತ್ರಿಕಾಗೋಷ್ಠಿ ಮುಗಿದ ತಕ್ಷಣ ಕೇಸನ್ನ ರಿಜಿಸ್ಟರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ಈಗಾದ್ರೂ ಹೇಳಿದ್ದೆ, ಕೇವಲ ಎಲ್ಲೇ ಸರ್ ಪ್ರೆಸ್ ಮೀಟ್ ಅಭಿವೃದ್ಧಿ ಎಲ್ಲಿ ಸಹಿತ ನೀವು ಕೇಂದ್ರದ ಎಷ್ಟು ತಗೊಂಬಂದ್ರಿ? ಉದಾಹರಣೆ ಧಾರವಾಡ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಬೆಳಗಾವಿ ಎಷ್ಟು ಬೆಳೆ ವಿಮೆ ಕೊಡಿಸಿದ್ರಿ? ಬೆಳೆ ವಿಮೆ ಕಳೆದ ವರ್ಷ ಅನಾವೃಷ್ಟಿ, ಯಾವ ರೈತರಿಗೆ ಮಧ್ಯಂತರ ಪರಿಹಾರ ಬಿಟ್ಟು ನೆಕ್ಸ್ಟ್ ಯಾವ್ದು ಬಂತು ಪರಿಹಾರ? ಬೆಳೆ ವಿಮೆ ಯಾರೊಬ್ರು ಮಾತಾಡೋದಿಲ್ಲ ಸರ್. ತಾವು ಬಜೆಟ್ ಅನ್ನ ಅಧ್ಯಯನ ಮಾಡಿರ್ತೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಜೆಟ್ ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ರಾಜ್ಯದ ಸ್ವಂತ ತೆರಿಗೆ ಎಷ್ಟು, ತೆರಿಗೆಯೇತರ ರಾಜಸ್ವ ಎಷ್ಟು, ಕೇಂದ್ರದ ಅನುದಾನ ಎಷ್ಟು ಅಂತ. ಸ್ವತಃ ಸಿದ್ದರಾಮಯ್ಯನವರು ಎಲ್ಲಾ ಬಜೆಟ್ನಲ್ಲೂ ಅದನ್ನ ಮೆನ್ಷನ್ ಮಾಡಲೇಬೇಕು, ಮಾಡಿದ್ದಾರೆ. ಕೇಂದ್ರದಿಂದ ಬರಬೇಕಾದಂತಹ ಅನುದಾನದ ಪಾಲು ಅವರು ಏನು ಬಜೆಟ್ನಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ 1 ರೂಪಾಯಿ ಕೂಡ ನಿಂತಿಲ್ಲ. ಇನ್ನು ಅಗ್ರಿಕಲ್ಚರ್ ಕಮ್ಸ್ ಅಂಡರ್ ಸ್ಟೇಟ್ ಲಿಸ್ಟ್. ಸಂವಿಧಾನದ ಪ್ರಕಾರ
ಕೃಷಿ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಸೊ ಫಸಲ್ ಬಿಮಾ ಯೋಜನೆ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳಾದ ನೆಚ್ಚಿನ ನರೇಂದ್ರ ಮೋದಿ ಅವರ ರೈತಪರ ಕಾಳಜಿಯ ಯೋಜನೆ. ಅನುಷ್ಠಾನದ ಜವಾಬ್ದಾರಿ ರಾಜ್ಯ ಸರ್ಕಾರ. ಅನುಷ್ಠಾನವನ್ನ ಎಫೆಕ್ಟಿವ್ ಆಗಿ ಯಾವೆಲ್ಲ ರಾಜ್ಯದಲ್ಲಿ ಮಾಡಿದ್ದಾರೆ ಅಲ್ಲೆಲ್ಲದೂ ಬರ್ತಾ ಇದೆ.